ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀರಿ. ಹಿಂದಿನ ವಾರ ವ್ಲಾಗನ್ನು ಹಾಕೋದಕ್ಕಾಗಿಲ್ಲ, ಏನಕ್ಕಂತಂದರೆ ನನಗೆ ಹುಷಾರಿರಲಿಲ್ಲ. ಸೊ ಆದಷ್ಟಿಂದ ಯಾವುದೂ ವ್ಲಾಗ್ ಕೂಡ ಹಾಕೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವಿಡಿಯೋಸನ್ನು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನಲ್ಲಿ ನಾನು ಲಾಲ್ ಬಾಗ್ ಹೇಗಿದೆ ಅಂತ ಈ ವಿಡಿಯೋ ಮುಖಾಂತರ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ನಮ್ಮ ಸ್ನೇಹಿತರ ಕುಟುಂಬ ಸಮೇತ ಬಂದಿದ್ದೀವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಜಾಗದಲ್ಲಿದ್ದೀವಿ. ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ನಾವು ಯಾವುದೇ ತರಹದ ಛತ್ರಿಗಳನ್ನು ತಗೊಂಬಂದಿಲ್ಲ. ಸೊ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ಆದರೂ ಕೂಡ ಹೆಂಗೋ ಜುಗಾಡ್ ಮಾಡಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸಿಕ್ಕಾಪಟ್ಟ ಮಳೆ ಬರ್ತಾ ಇದೆ. ಒಂದು ಸೈಡ್ ನಿಂತ್ಕೊಂಡಿದ್ದೀನಿ. ವ್ಲಾಗ್ ಮಾಡೋದಕ್ಕೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಆದಷ್ಟು ಪ್ರಯತ್ನ ಮಾಡ್ತೀನಿ ಲಾಲ್ ಬಾಗ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಮಳೆ ಇಲ್ಲ ಅಂತಂದರೆ ಆರಾಮಾಗಿ ವ್ಲಾಗ್ ಮಾಡ್ಬೋದು. ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ನನ್ನ ಹೊಸ DJI ಕ್ಯಾಮ್ರಾದಲ್ಲಿ ವೈರ್ಲೆಸ್ ಮೈಕನ್ನು ಅಟ್ಯಾಚ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ. ನಮ್ಮ ಸ್ನೇಹಿತರು ಬಂದರು, ಹೊರಡೋಣ ಇವಾಗ. ನೋಡೋಣ ಹೇಗಿದೆ ಅಂತ. ಸ್ವಲ್ಪ ದೂರ ನಡಿಬೇಕು. ಕಾರ್ ಪಾರ್ಕಿಂಗ್ ಬೇರೆ ತುಂಬ ಸಮಸ್ಯೆ ಆಗಿದೆ ಬೆಂಗಳೂರಿನಲ್ಲಿ. ಒಂದು ಕಡೆ ನಿಲ್ಲಿಸಿದ್ದೀವಿ. ಛತ್ರಿ ಬೇರೆ ತಂದಿಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನೋಡ್ತಾ ಇದ್ರೆ ಎಲ್ಲ ಸ್ವೆಟ್ ಆಗಿದೆ ನೋಡಿ. ಬನ್ನಿ, ನಾನು ಡೈರೆಕ್ಟಾಗಿ ಲಾಲ್ ಬಾಗಿಗೆ ಹೋದ್ಮೇಲೆ ಸಿಗ್ತೀನಿ, ಓಕೆನಾ? ಸ್ನೇಹಿತರೆ, ಫೈನಲಿ ನಾವು ಲಾಲ್ ಬಾಗಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ನೀವು ನೋಡ್ಬೋದು. ಲಾಲ್ ಬಾಗ್ ಸಸ್ಯ ತೋಟ ಇದೆ. ಸ್ನೇಹಿತರೆ ನೋಡಿ, ಫೈನಲಿ ಲಾಲ್ ಬಾಗಿಗೆ ಬಂದಿದ್ದೀವಿ. ನಾನು ತುಂಬ ವರ್ಷಗಳ ಹಿಂದೆ ಬಂದಿದ್ದೆ. ಟಿಕೆಟ್ ಎಲ್ಲಿ ತಗೊಳ್ಳೋದು ಏನು ಗೊತ್ತಿಲ್ಲ. ಹಾಗೆ ಸುಮ್ಮನೆ ಹೋಗ್ತಾ ಇದ್ದೀನಿ. ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಫೋಟೋ ಶೂಟ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಟಿಕೆಟ್ ಎಲ್ಲಿ ತಗೊಳ್ಳೋದು ಗೊತ್ತಿಲ್ಲ. ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಮಳೆ ಬೇರೆ ಬರ್ತಾ ಇದೆ ಜೋರಾಗಿ. ಸೊ ಹಾಗಾಗಿ ಇಲ್ಲಿ ಒಳಗಡೆ ಹೋಗಿದ್ವಿ. ಫುಲ್ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಲಾಲ್ ಬಾಗ್ನಲ್ಲಿ. ಇವತ್ತು ಭಾನುವಾರ ಅಲ್ವಾ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಜನ. ಆಗಸ್ಟ್ 15 ದಿವಸ ಏನೋ ಕಾರ್ಯಕ್ರಮ ಏನೋ ಇತ್ತು ಅಂತ ಅನಿಸುತ್ತಿದ್ರೆ ಇಲ್ಲಿ ಕೇಳ್ಪಟ್ಟಿದ್ದೆ, ಯಾರು ಹೇಳಿದರು. ಹಾಗಾಗಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಇವತ್ತು. ಏನು ಕಲರ್ ಅಂತ ಗೊತ್ತಿಲ್ಲ. ಬನ್ನಿ, ನಮ್ಮ ಸ್ನೇಹಿತರು ಹಿಂಗಡೆ ಬರ್ತಾ ಇದ್ದಾರೆ. ಅವರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಸೊ ಹಾಗಾಗಿ ಅಷ್ಟು ಕಂಫರ್ಟಬಲ್ ಇರಲ್ಲ ಅವರು ಬ್ಲಾಗ್ನಾಗೆ. ಇಲ್ಲೇ ಇದ್ದೀರಾ? ಈ ಕಡೆ ಹೊರಬಿಟ್ಟಿದ್ದೀರಿ ಸ್ನೇಹಿತರೆ. ನೋಡಿ, ಸಖತ್ತಾಗಿದೆ. ಮಳೆ ವಾತಾವರಣ ಇರೋದ್ರಿಂದಾಗಿ ಸ್ವಲ್ಪ ವಾತಾವರಣ ಡಿಮ್ ಆಗಿದೆ. ಫುಲ್ ಬಿಸಿಲಿದ್ರೆ ಸಖತ್ತಾಗಿ ಕಾಣಿಸೋದು. ಸಖತ್ತಾಗಿದೆ. ತುಂಬ ವರ್ಷಗಳ ಹಿಂದೆ ಬಂದಿದ್ದೆ. ಅಂದಾಜು ಸುಮಾರು 10 ವರ್ಷದ ಹಿಂದೆ ಬಂದಿದ್ದೆ ನಾನು. ರೀಸೆಂಟಾಗಿ ಎಲ್ಲೂ ಬಂದಿಲ್ಲ, ಆವಾಗ ಬಂದಿದ್ದು. ಇವಾಗ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮಗೆ ತೋರಿಸ್ಕೊಂತ ಪ್ರಯತ್ನ ಮಾಡ್ತೀನಿ. ನಾನು ಡೈರೆಕ್ಟು ಸ್ವಲ್ಪ ಮುಂದೆ ಹೋದ್ಮೇಲೆ ಸಿಗ್ತೀನಿ. ಇಲ್ಲಿಂದ ಸುಮಾರು ಒಂದು 500 ಮೀಟ್ರ್ ನಡಿಬೇಕಂತ ಅನಿಸುತ್ತೆ. ಸುಮ್ಮನೆ ವ್ಲಾಗು ಲಾಂಗ್ ಆಗ್ಬಿಡುತ್ತೆ, ಅದಕ್ಕೆ ಆಮೇಲೆ ಸಿಗ್ತೀನಿ. ಸ್ನೇಹಿತರ, ಫೈನಲಿ ಟಿಕೆಟ್ ಕೌಂಟ್ರ್ ಹತ್ರ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಎಲ್ಲ ಹಾಕಿದೆ ನೋಡಿ. 80, 100 ಕೌಂಟ್ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಇಲ್ಲೇ ಇದ್ದೀನಿ. ಫೈನಲಿ ಟಿಕೆಟನ್ನು ತಗೊಂಡು ಮುಂದೆ ಬರ್ತಾ ಇದ್ದೀವಿ. ನೋಡ್ಬೋದು ಹೆಂಗಿದೆ ವ್ಯೂ, ಸಖತ್ತಾಗಿದೆ. ಫುಲ್ ಕಲ್ಲು ಸ್ನೇಹಿತರೆ. ಆ ಕಡೆ ಏನು ನೀವು ನೋಡ್ತಾ ಇದ್ದೀರಾ, ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಏನು ದೇವಸ್ಥಾನ ಅದು ಗೊತ್ತಿಲ್ಲ.
ಫುಲ್ ಕಲ್ಲು. ಏನಾದ್ರು ತಗೋಬ ಎಷ್ಟು? 300 ರೂಪಾಯಿ. ಸಿಕ್ಕಾಬಟ್ಟೆ 300 ರೂಪಾಯಿ ತಗೊಂಡ್ರು. ನಾವು ನಮ್ಮ ಸ್ನೇಹಿತರ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. 300 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಬನ್ನಿ ಲೆಟ್ಸ್ ಗೋ. ಫೈನಲಿ ಎಂಟ್ರಿ ಆಗ್ತಾ ಇದ್ದೀವಿ. ಓಹೋ ಹೋ ಹೋ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್. ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಕ್ರೌಡ್ ಇದೆ ನೋಡಿ. ಎಲ್ಲಿ ಸರ್ ಟಿಕೆಟ್ ಮಾಡೋದು? ಸ್ನೇಹಿತರೆ, ನಾವು ಈ ಥರ ಗಾಡಿ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಕೇಳ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ನಾವು ಫೈನಲಿ ಗಾಡಿಗೆ ಬುಕ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೇಳಿದ್ದೀವಿ 300 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಇವಾಗ ಕುತ್ಕೊಂಡಿದ್ದೀವಿ, ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. 2 ಗಂಟೆಗೆ ಗಾಡಿ ಬರುತ್ತೆ, ಹೋಗ್ಬೋದು ಅಂತ ಹೇಳಿದ್ದಾರೆ. ಏನಾಗುತ್ತೆ ನೋಡೋಣ. ಗಾಡಿ ಮೇಲೆ ಹೋದರೆ ಆರಾಮಾಗಿ ನಿಮ್ಗೆ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. ಯಾವ್ಯಾವ ಥರ ಜಾಗ ಇದೆ, ಎಲ್ಲೆಲ್ಲಿ ಏನೇನಿದೆ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು ಈಸಿಯಾಗಿ. ಕ್ರೌಡು ಸಮಸ್ಯೆ ಆಗಲ್ಲ. ನಮ್ಮ ಪಾಡಿ ನಾವು ಆರಾಮ್ ಗಾಡಿಯಲ್ಲಿ ಕುತ್ಕೊಂಡು ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ಕುತ್ಕೊಂಡ್ರೆ ಎಲ್ಲ ವ್ಯೂ ಕೂಡ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ ಸ್ನೇಹಿತರೆ, ನಾನು ಆವಾಗ ಹೇಳ್ದಂಗೆ ಸ್ವಾತಂತ್ರ್ಯೋತ್ಸವದ 218ನೇ ಫಲಪುಷ್ಪ ಪ್ರದರ್ಶನ ಆಗಸ್ಟ್ 2025ಕ್ಕೆ ಇತ್ತು ಅಂತ ಅನಿಸುತ್ತೆ. ನಮ್ಗೆ ಗೊತ್ತಿರಲಿಲ್ಲ. ನೋಡಿ ಇಲ್ಲೊಂದು ಪೋಸ್ಟ್ ಹಾಕಿದ್ದಾನೆ, ನೋಡ್ಬೋದು ನೀವು. ಚೆನ್ನಾಗಿದೆ ನೋಡಿ. ಪ್ರತಿ ತುತ್ತಿಗೂ ರೈತರನ್ನು ಸ್ಮರಿಸೋಣ. ಚೆನ್ನಾಗಿದೆ. ಸೊ ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲೇ ನೋಡ್ತಿದ್ರೆ ಈ ಗಾಡಿ ಕಾಣಿಸ್ತಿದ್ದಲ್ಲ, ಈ ಗಾಡಿ ಮೇಲೆ ಹೋಗೋಣ, ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ತುಂಬ ದೂರ ನಡಿಬೇಕು. ಅವ್ರ ಮಗು ಕೂಡ ಇದೆ ನಮ್ಮ ಸ್ನೇಹಿತರದ್ದು. ಸೊ ಹಾಗಾಗಿ ಇಲ್ಲೇ ಸಣ್ಣ ಪುಟ್ಟ ತೋರಿಸ್ತೀನಿ ನಿಮಗೆ, ನಮಗೆ ಕಣ್ಣಿಗೆ ಕಾಣೋದನ್ನು ನೋಡಿ. ಅಲ್ಲಿ ಒಂದು ದೇವಸ್ಥಾನ ಇದೆ, ಫುಲ್ ಕಲ್ಬಂಡೆ. ಸಿಕ್ಕಾಪಟ್ಟೆ ಜನ, ಯಾವಾಗೂ ಇಲ್ಲಿ ಕ್ರೌಡ್ ಆಗೇ ಇರುತ್ತೆ. ಚೆನ್ನಾಗಿದೆ ನೋಡಿ, ಫುಲ್ ಕಲ್ಬಂಡೆ, ಸಖತ್ತಾಗಿದೆ. ಇವತ್ತು ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಇಲ್ಲಾಂತ ಸಿಕ್ಕಾಪಟ್ಟೆ ಬಿಸಿಲಾದ್ರೆ ಮಾತ್ರ ಕಲ್ ಮೇಲೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಬಿಸಿಲು ಹೊಡೆಯುತ್ತೆ. ಆದರೆ ನೋಡೋದಕ್ಕಂತೂ ನಮ್ಮ ಬೆಂಗಳೂರಿನ ಸ್ವರ್ಗ ಅಂತಲೇ ಹೇಳ್ಬೋದು. ಹಾಂ, ಇವಾಗ ನಮ್ಮದು ಗಾಡಿ ಬಂತಂತೆ, ಗಾಡಿಗೆ ಹೋಗ್ತಾ ಇದ್ದೀವಿ. ಗಾಡಿ ಬಂದಿದೆ ಅಂತೆ, ನೋಡೋಣ. ಗಾಡಿ ಎಲ್ಲಿದೆಯೋ ಗೊತ್ತಿಲ್ಲ. ಗಾಡಿ ಬಂತು ಅಂತ ಹೇಳಿದ್ದಾರೆ. ಅದು ಆಮೇಲೆ ಲಾಸ್ಟಿಗೆ ನೋಡೋಣ. ಲಾಸ್ಟಿಗೆ ಅಲ್ಲಿ ತಂದು ಬಿಡ್ತಾರಲ್ಲ, ಆಮೇಲೆ ನಾವು ಅಲ್ಲಿ ಹೋಗ್ಬಿಟ್ಟು ಫೋಟೋ ಗಿಡ ತಗೊಂಬರೋಣ. ನಾವು ಲಾಸ್ಟಿಗೆ ಅಲ್ಲಿ ಹೋಗ್ಬಿಟ್ಟು ಫೋಟೋ ಗಿಡ ತಗೊಂಬರ್ತೀವಿ. ನೋಡೋಣ, ಆದಷ್ಟು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಇವತ್ತು ಈ ವ್ಲಾಗನ್ನು ಮಾಡ್ತಾ ಇರೋದು. ನಿಮಗೆಲ್ಲ ಚೆನ್ನಾಗಿ ಕಾಣಿಸ್ಲಿ, 4K ರೆಸಲ್ಯೂಷನ್ನಲ್ಲಿ ವಿಡಿಯೋ ಮಾಡೋಣ ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ವಿ. ನೋಡಿ, ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ ನಿಮಗೋಸ್ಕರ. ದಯವಿಟ್ಟು ತಮಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಬೇಕು. ಸ್ನೇಹಿತರೆ, ಫೈನಲಿ ನಾವು ಗಾಡಿಯಲ್ಲಿ ಕುತ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಗಾಡಿ ಹೋಗುತ್ತೆ. ನೋಡೋಣ ಹೇಗಿರುತ್ತೆ. ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಈ ಥರ ಗಾಡಿಯಲ್ಲಿ ಹೋಗಿಲ್ಲ. ಲಾಲ್ಬಾಗಲ್ಲಿ ನಡ್ಕೊಂಡು ಓಡಾಡಿದ್ದು ಸುಮಾರು ಒಂದು 5 ರಿಂದ 6 ಕಿಲೋಮೀಟರ್ ಓಡಾಡಬೇಕು. ತುಂಬ ಸುಸ್ತಾಗ್ಬಿಡುತ್ತೆ, ಅದಕ್ಕೆ ಗಾಡಿ ಬುಕ್ ಮಾಡಿದ್ದೀವಿ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಸ್ನೇಹಿತರೆ, ಫೈನಲಿ ನಮ್ಮ ಗಾಡಿ ಹೊರಟಿದೆ, ಹೋಗ್ತಾ ಇದ್ದೀವಿ. ಆರಾಮಾಗಿ ಕುತ್ಕೊಂಡಿದ್ದೀವಿ. ನೋಡಿ, ಆರಾಮಾಗಿ ನೋಡ್ಬೋದು ನಾವು. ನೋಡಿ ಲಾಲ್ಬಾಗ್ನಲ್ಲಿ ಯಾವ ಥರ ಕ್ರೌಡ್ ಇದೆ. ಸಖತ್ತಾಗಿದೆ ನೋಡಿ ಸ್ನೇಹಿತರೆ. ನೀವೇನಾದರೂ ಇಲ್ಲಿ ಬರ್ತಾ ಇದ್ದೀರಾ, ಮತ್ತು ವಯಸ್ಸಾದವ್ರು ಯಾರಾದರೂ, ಸೀನಿಯರ್ ಸಿಟಿಸನ್ ಯಾರಾದರೂ ಇದ್ದಾರೆ ಅಂತಂದರೆ ಗೇಟ್ ಪಕ್ಕದಲ್ಲೇ ಈ ಗಾಡಿಯ ವ್ಯವಸ್ಥೆಗಳಿರುತ್ತೆ. ಒಬ್ಬರಿಗೆ 100 ರೂಪಾಯಿ ತೊಗೊತಾರೆ. ಏನೂ ಕೂಡ ಲಾಸ್ ಇಲ್ಲ. ಏನಕ್ಕಂತಂದರೆ ನೀವು ಲಾಲ್ಬಾಗಿಗೆ ಬಂದರೆ ಎಲ್ಲದನ್ನು ನೋಡ್ಬೇಕು ಅಂತಂದರೆ ಸುಮಾರು 4 ರಿಂದ 5 ಕಿಲೋಮೀಟ್ರು ನಡಿಬೇಕಾಗುತ್ತೆ. ಸೊ ಸೀನಿಯರ್ ಸಿಟಿಸನ್ ಎಲ್ಲ ಇದ್ದರೆ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನೀವು ಈ ವೆಹಿಕಲನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಆರಾಮಾಗಿ ಕುತ್ಕೊಂಡು ಎಲ್ಲದನ್ನು ಆರಾಮಾಗಿ ವೀಕ್ಷಣೆ ಮಾಡ್ಬೋದು. ಓಕೆನಾ. ತುಂಬ ಉಪಯುಕ್ತವಾದಂತಹ ಗಾಡಿ ಇದು. ನೋಡಿ, ವಾವ್, ಸಕ್ಕತ್ತಾಗಿದೆ ಗೈಸ್. ನೋಡಿ, ಕಣ್ಣು ತುಂಬ್ಕೊಳ್ಳಿ. ನನ್ನ ಆ್ಯಕ್ಷನ್ ಕ್ಯಾಮ್ರಾ ಜಾಸ್ತಿ ಹೊತ್ತು ಬ್ಯಾಟ್ರಿ ಬ್ಯಾಕಪ್ ಬರಲ್ಲ. ಆದಷ್ಟು ಪ್ರಯತ್ನ ಮಾಡ್ತೀನಿ.
ತೋರಿಸೋದಕ್ಕೆ. ವಾವ್ ವಾವ್ ನೋಡಿ, ನೀವು ಸಂಸಾರ ಸಮೇತ ಬಂದರೆ ಆರಾಮಾಗಿ ಇಲ್ಲಿ ಕುತ್ಕೊಂಡು ಪಾರ್ಕ್ ಥರ ಇರುತ್ತೆ, ಆರಾಮಾಗಿ ಈ ವಾತಾವರಣನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ. ಅರ್ಥ ಆಗಲ್ಲ ಹಿಂದಿ ನಮಗೆ, ಕನ್ನಡದಲ್ಲಿ ಹೇಳಿ, ಕರ್ನಾಟಕ ಆಮೇಲೆ ಹಿಂದಿ ಹೇಳಿ. ಆಗಲ್ಲ ಆಗಲ್ಲ, ಓನ್ಲಿ ಫಾರ್ ಕನ್ನಡ. ಅವರಿಗೆ ಹಿಂದಿ ಅರ್ಥ ಆಗುತ್ತೆ ಅಂತ ಕೇಳ್ತಾ ಇದ್ರು. ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬೇಡ, ನಮ್ದೇನಿದ್ರು ಕನ್ನಡ. ಸ್ನೇಹಿತರೆ, ನೀವು ಕುಟುಂಬ ಸಮೇತ ಬಂದು ಆರಾಮಾಗಿ ಕಾಲವನ್ನು ಕಳಿಬೋದು ಸುಂದರವಾದಂತಹ ವಾತಾವರಣದಲ್ಲಿ. ಓಕೆ 30 ನಿಮಿಷ, ಅರ್ಧ ಗಂಟೆ. ಮೂವತ್ತು ನಿಮಿಷ ರೈಡ್ ಅಂತ. ಇದು ಗೊತ್ತಿಲ್ಲ, ಇದು 30 ವರ್ಷ ಹಳೇದಂತೆ ಅತ್ತಿ ಮರ. ಯಾವ್ದು ಬಿಡ್ರೆ ಇಲ್ಲೊಂದು ಮರ ಇದೆ ಸ್ನೇಹಿತರೆ, ಅತ್ತಿ ಮರ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. 30 ವರ್ಷ ಆಯ್ತಂತೆ ಆ ಮರಕ್ಕೆ. ಯಾವ್ದು ಸಿಕ್ಕಾಬಿಡ ದೊಡ್ಡದಾಗಿದೆ ಮರ. ಎಷ್ಟು ವರ್ಷ ಹಳೇದಂತದ? 30 ವರ್ಷ ಹಳೇದು ಮರ. 30 ನಿಮಿಷ ರೈಡ್ ಅಂತೆ. ಪ್ರಾಫಿಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಿಮಗೆ. ಲಾಲ್ಬಾಗಿನ ಏನಾದರೂ ವಿಷಯಗಳು ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ. ಆಲ್ರೆಡಿ ತುಂಬ ಜನ ಬ್ಲಾಗರ್ಸ್ಗಳು ಮಾಡಿದ್ದಾರೆ. ನಾವು ಜಾಸ್ತಿ ಮಾಹಿತಿಯನ್ನು ತಿಳಿಸೋಕೆ ಹೋಗಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ನಮಗೆ ಲಾಲ್ಬಾಗ್ ಬಗ್ಗೆ ಅಷ್ಟೊಂದು ಮಾಹಿತಿಗಳಿಲ್ಲ. ಸೊ ಆ ದೃಷ್ಟಿಯಿಂದ ನಿಮಗೆ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ, ವ್ಲಾಗ್ಗಳನ್ನು ನೋಡ್ಬೋದು. ಲಾಲ್ಬಾಗ್ ಹೇಗಿದೆ ಅಂತ ನಾನು ಇವತ್ತಿನ ಈ ವ್ಲಾಗ್ನಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಮಗೋಸ್ಕರ. ಓಕೆ ಬನ್ನಿ, ಸಖತ್ತಾಗಿದೆ ನೋಡಿ ಆ ಕಡೆ ಎಲ್ಲ. ವಾವ್, ಅಲ್ಟಿಮೇಟ್. ಇಲ್ಲೆಲ್ಲ ಮಾವಿನ ಗಿಡಗಳಿದೆ, ನೀವು ನೋಡ್ಬೋದು. ಮಾವಿನ ಗಿಡ, ನೇರಳೆ ಗಿಡನೂ ಇರ್ಬೋದು, ಗಾಳಿ ಗಿಡ. ಮಾವಿನ ಹಣ್ಣುಗಳನ್ನೆಲ್ಲ ಸೀಸನಲ್ಲಿ ಕೊಯ್ದುಬಿಟ್ಟು ಸೇಲ್ ಮಾಡ್ತಾರಂತೆ ಅಂತ ಡ್ರೈವರ್ ಹೇಳ್ತಾ ಇದ್ರು. ಎಷ್ಟೊಂದು ಜನಗಳಿದ್ದಾರೆ ನೋಡಿ, ಸಖತ್ತಾಗಿದೆ ನೋಡಿ. ಎಂಜಾಯ್ ಮಾಡಿ ಸ್ನೇಹಿತರೆ. ಲಾಲ್ಬಾಗ್, ಬೆಂಗಳೂರು, ಕರ್ನಾಟಕ. ವಾವ್, ಸಖತ್ತಾಗಿದೆ. ಇಲ್ಲಿ ನೋಡಿ ಯಾವ ಥರ ಹೂವಿನ ಸಸಿಗಳನ್ನು ಪಾಟ್ ಇಟ್ಟಿದ್ದಾರೆ, ಚೆನ್ನಾಗಿದೆ. ಸಖತ್ತಾಗಿ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದಾರೆ. ಸಖತ್ತಾಗಿದೆ ಸ್ನೇಹಿತರೆ. ಈ ವಿಡಿಯೋ ಒಂದು ಒಳ್ಳೆ ಮ್ಯೂಸಿಕ್ ಹಾಕಿ ಇಟ್ಬಿಟ್ರೆ ಸಖತ್ತಾಗಿರುತ್ತೆ. ನೋಡಿ ಸ್ನೇಹಿತರೆ, ಎಲ್ಲಿಗೆ? ಯಾವ ಕಡೆ ಹೇಳಿ? ಗೊತ್ತಿಲ್ಲ. ಗ್ರೀನ್ ನರ್ಸರಿ ಅಂತ ಈ ಕಡೆ ಎಲ್ಲ. ಇದೆಲ್ಲ ನೀವು ನೋಡ್ಬೋದು. ಇದ್ಯಾವುದು ಮಾರಾಟ ಮಾಡಲ್ವಂತೆ.
ಇದೆಲ್ಲ ನರ್ಸರಿ ನೋಡಿ ಸ್ನೇಹಿತರೆ. ಓಹೋ, ಸಕ್ಕತ್ತಾಗಿದೆ ಸ್ನೇಹಿತರೆ. ಯಾವುದು ಇದಾ ಸ್ನೇಹಿತರೆ? ಒಂದು ಮಾವಿನ ಮರ ಇದೆ ಅಂತೆ, 230 ವರ್ಷದ ಹಳೆಯ ಮಾವಿನ ಮರ ಅಂತ. ನೋಡಿ ತೋರಿಸ್ತೀವಿ, ಇದೇ ಮರ ಕಾಣಿಸ್ತಾ ಇದೆಯಾ? ಚಿಕ್ಕದಾಗಿದೆ ನೋಡಿ ಸ್ನೇಹಿತರೆ. ಆಸ್ಟ್ರೇಲಿಯಾದ ಕ್ರಿಸ್ಮಸ್ ಮರ 130 ಅಡಿ ಹೈಟ್ ಇದೆ ಅಂತ. ಕಾಣಿಸ್ತಾ ಇದೆಯಾ? ಎಲ್ಲ ವಿಡಿಯೋ ಇರುತ್ತೆ ಬಿಡಿ. ಕ್ರಿಸ್ಮಸ್ ಮರ. ಈ ಲಾಲ್ಬಾಗನ್ನು ತೋರಿಸ್ಬೇಕು ಅಂತಂದರೆ ನಿಮಗೆ ಈ ವ್ಲಾಗಲ್ಲಿ ಫುಲ್ ಕಂಪ್ಲೀಟ್ ತೋರ್ಸೋಕ್ಕಾಗಲ್ಲ. ಎಷ್ಟು ಬೇಕೋ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೇನೆ. ಏನಕ್ಕಂತಂದರೆ ಕ್ಯಾಮ್ರಾ ಬ್ಯಾಟ್ರಿ ಸಾಕಾಗಲ್ಲ ಎಲ್ಲದನ್ನು ತೋರಿಸ್ಬೇಕು ಅಂಥೇಳಿ. ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ದೆ ಕೊನೆ ತನಕ ನೋಡಿ, ಚೆನ್ನಾಗಿರುತ್ತೆ ವಿಡಿಯೋ. ಓಕೆ, ಇಲ್ಲಿ ನೋಡಿ ಕಾರಂಜಿಗಳೆಲ್ಲ ಇದೆ. ಇಲ್ಲಿ ಫ್ಲವರ್ ಶೋ ಎಲ್ಲ ಇರುತ್ತೆ. ಇಲ್ಲಿ ಸಕ್ಕತ್ತಾಗಿದೆ ನೋಡಿ. ಇಲ್ಲೆಲ್ಲ ತಿಂಡಿ ತಿನಿಸುಗಳು ಎಲ್ಲ ಸಿಗುತ್ತೆ ನಿಮಗೆ. ಬಟ್ ಎಲ್ಲ ಒಂದಕ್ಕೊಂದು ಡಬಲ್ ರೇಟ್, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇದು ನೋಡಿ ಸ್ನೇಹಿತರೆ, ಆನೆ ತಿನ್ನುವಂತಹ ಆ್ಯಪಲ್ ಅಂತ ನೋಡಿ. ಹಾಂ, ಆ್ಯಪಲ್ ಬಿಟ್ಟಿದೆ ಅಲ್ಲಿ, ಆನೆ ತಿನ್ನೋದಂತ ನೋಡಿ. ಎಲಿಫೆಂಟ್ ಆ್ಯಪಲ್ ಟ್ರೀ. ನಾರ್ತ್ ಸೈಡು, ವೆಸ್ಟ್ ಬೆಂಗಾಲ್ ಸೈಡೆಲ್ಲ ಚಟ್ನಿ ಗಿಟ್ನಿ ಎಲ್ಲ ಮಾಡ್ಕೊತಾರಂತ ಇದರಿಂದ. ನಾನೇ ತಿನ್ನೋದು ಆಪಲ್ ಅಲ್ಲಿ ನೋಡಿ ಹೆಂಗ್ ಬಿಟ್ಟೈತೆ ಕೊಂಚ ಕೊಂಚಲು ನಡೆಸ್ತಿದ್ರೆ ಹೆಂಗ್ ಬಿಟ್ಟಿದೆ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ಕಾಣ್ತಿದ್ಯಾ? ಸಕ್ಕತ್ತಾಗಿ ಬಿಟ್ಟೈತೆ. ವಾವ್, ಸಕ್ಕತ್ತಾಗಿದೆ. ನೋಡಿ, ಇಲ್ಲೆಲ್ಲ ಹೋಗ್ಬೇಕು ಅಂತಂದ್ರೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲೆಲ್ಲ ತಿಂಡಿ ತಿನಿಸುಗಳೆಲ್ಲ ಸಿಗುತ್ತೆ ನಿಮಗೆ. ನೋಡಿ, ಎಲ್ಲ ಪ್ರತಿಯೊಂದು ಸಿಗುತ್ತೆ ನಿಮಗೆ. ಫ್ರೂಟ್ಸ್ಗಳಾಗಿರ್ಬೋದು, ಚಾಟ್ಸ್ಗಳಾಗಿರ್ಬೋದು, ಎಲ್ಲದೂ ಸಿಗುತ್ತೆ. ಬಟ್ ಎಲ್ಲದೂ ಕೂಡ ಸಿಕ್ಕಾಪಟ್ಟೆ ದುಬಾರಿ. ದಯವಿಟ್ಟು ನೋಡಿ, ಆದಷ್ಟು ಮನೆಯಿಂದಲೇ ಪ್ರಿಪೇರ್ ಮಾಡ್ಕೊಂಬಂದರೆ ಒಳ್ಳೆಯದು. ಏನಾದ್ರು ತಿನ್ನೋದಕ್ಕೆ ಇಟ್ಕೊಂಬಂದರೆ ಒಳ್ಳೆಯದು ಬ್ಯಾಗ್ನಲ್ಲಿ. ತುಂಬ ಹಸುವಾಗ್ಬಿಡುತ್ತೆ, ಏನಕ್ಕಂದ್ರೆ ತುಂಬ ದೂರ ನಡಿಬೇಕಲ್ಲ. ಸೊ ಹಾಗಾಗಿ ಈ ಕಡೆ ಎಲ್ಲ ಫ್ಲವರ್ ಹೂವಿನ ಗಿಡಗಳು ಇದೆ ಅಂತ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಗುಲಾಬಿ ತೋಟ. ಆ ಕಡೆ ಎಲ್ಲ ಬಿದಿರುಗಳಿದೆ, ನೀವು ನೋಡ್ಬೋದು ನೋಡಿ. ಆ ಕಡೆ ಎಲ್ಲ ಓಡಾಡಬೇಕು ಅಂತಂದರೆ ತುಂಬ ಹೊತ್ತಬೇಕು ಸ್ನೇಹಿತರೆ. ವಾವ್, ಸಕ್ಕತ್ತಾಗಿದೆ. ಯಾರು? ಹಾಂ, ಎಷ್ಟು ದೂರ ನಡಿಬೇಕು ಗೊತ್ತಾಗುತ್ತೆ. ಇವತ್ತು ಮಳೆ ವಾತಾವರಣ ಇರೋದ್ರಿಂದ ಸ್ವಲ್ಪ ತಂಪಾಗಿದೆ ವಾತಾವರಣ. ಇಲ್ಲ ಅಂತಂದ್ರೆ ಭಾರಿ ಕಷ್ಟ ಆಗೋದು ಓಡಾಡೋಕ್ಕೆ. ನಾವು ಅದಕ್ಕೆ ಗಾಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲ ನೋಡಿ ಎಷ್ಟು ಸಕ್ಕತ್ತಾಗಿದೆ ವಾತಾವರಣ. ಸೂಪರ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಮ್ಮ ಗಾಡಿ ನಿಲ್ಲಿಸ್ತಾರಂತೆ. ಕೆರೆ ಇದೆ ಅಂತೆ, ಲಾಲ್ಬಾಗ್ ಕೆರೆ ನೋಡ್ಕೊಂಬರ್ಬೋದಂತೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇದೇನಾ? ಸ್ನೇಹಿತರೆ, ಗಾಡಿನ ನಿಲ್ಲಿಸಿದರೆ ಲಾಲ್ಬಾಗ್ ಕೆರೆ ಇದೆ ಅಂತೆ. ನೋಡ್ಕೊಂಬರೋಣ ಬನ್ನಿ. ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಹೇಗಿದೆ ಅಂತ. ಸ್ಟೆಪ್ಗಳಿದೆ, ಸ್ಟೆಪ್ಗಳನ್ನೆಲ್ಲ ಹತ್ಕೊಂಡು ಹೋಗೋಣ. ಬ್ಯಾಟ್ರಿ ಬೇರೆ ಜಾಸ್ತಿ ಇಲ್ಲ ಸ್ನೇಹಿತರೆ. ಆದಷ್ಟು
ಶಾರ್ಟ್ ಟೈಮಲ್ಲಿ ಏನೇನು ತೋರ್ಸೋಕ್ಕಾಗುತ್ತೋ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಇದೆಲ್ಲ ಇದೆ ಸಮೋಸಗಳು ಎಲ್ಲ ಇದೆ ನೋಡ್ರಪ್ಪ. ಲಾಲ್ ಬಹಾದ್ ಕೆರೆ ನೋಡ್ತಾ ಇದ್ದೀರಾ? ನೋಡಿ ಇದೇ ನೋಡಿ ಲಾಲ್ ಬಾಗ್ ಕೆರೆ. ಕೆರೆ ಮಧ್ಯದಲ್ಲಿ ಸಸ್ಯಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಯಾಕೆ ಆ ಥರ ಮಾಡಿದ್ದಾರೆ ಅಂತ. ಇಲ್ಲೊಂದೆರಡು ಬಾತುಕೋಳಿಗಳಿದ್ದಾವೆ ನೋಡಿ, ಸಖತ್ತಾಗಿದೆ. ನೋಡ್ಕೊಂಬಿಡಿ ಸ್ನೇಹಿತರೆ. ವಾವ್, ಸಖತ್ತಾಗಿದೆ. ಓಕೆ, ಬನ್ನಿ ಹೋಗೋಣ. ಕೆರೆ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿ. ಸುತ್ತಲೂ ಓಡಾಡ್ಬೋದು ಅಂತ ಅನಿಸುತ್ತೆ, ಬಟ್ ನಮಗೆ ಸಮಯದ ಅಭಾವದಿಂದ ಕ್ಯಾಮ್ರಾ ಬ್ಯಾಟ್ರಿ ಬೇಗ ಡೌನ್ ಆಗಿಬಿಡುತ್ತೆ. ಎಕ್ಸ್ಟ್ರಾ ಬ್ಯಾಟ್ರಿ ತಂದಿಲ್ಲ. ಗೋಪುರ ಆಗಿದ್ರೆ ಎಕ್ಸ್ಟ್ರಾ ಬ್ಯಾಟ್ರಿ ಹಾಕೊಬೋದು, ಬಟ್ ಇದು ನನ್ನ DJI ಕ್ಯಾಮ್ರಾ ಆಗಿರೋದ್ರಿಂದ ಇದನ್ನು ಚಾರ್ಜೇ ಮಾಡಬೇಕು, ಬಿಟ್ಟರೆ ಬೇರೆ ಬ್ಯಾಟ್ರಿ ಹಾಕೋಕ್ಕಾಗೋದಿಲ್ಲ. ಬನ್ನಿ ನೋಡಾಯಿತು, ಗಾಡಿಯಲ್ಲಿ ಹೋಗಿ ಕುತ್ಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ಗಾಡಿ ಹೀಗಿರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ ಈ ಥರ ಗಾಡೀಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 100 ರೂಪಾಯಿ. ನಾವು ನೋಡಿ ಗಾಡಿ ಪಾರ್ಕ್ ಮಾಡೋದಕ್ಕೆ 200 ರೂಪಾಯಿ, ಟಿಕೆಟ್ 300, ಇದು 300. ಅಯ್ಯೋ ದೇವ್ರೆ, ನೋಡಿ ಹೀಗಿರುತ್ತೆ ಗಾಡಿ. ಬ್ಯಾಟ್ರಿ ವೆಹಿಕಲ್ ಇದು. ಟೋಟಲ್ಲು ಡ್ರೈವರ್ನ ಬಿಟ್ಟರೆ 1 2 3 4 5 6 7 8 9 10 11 12 13, ಒಂದು ಸಲ 13 ಜನನ ಕೂತ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಎಲ್ಲ ನೋಡಿ ಮಳೆ ಬಂದೆಲ್ಲ ಸ್ವೆಟ್ ಆಗಿಬಿಟ್ಟಿದೆ ಸ್ನೇಹಿತರೆ. ನೋಡ್ಬೋದು ನೀವು, ಎಲ್ಲ ವಿಶ್ರಾಂತಿ ತೊಗೊತಾ ಇದ್ದಾರೆ. ಗಿಡ ಮರಗಳು ಆಹಾ. ಪ್ರತಿ ಭಾನುವಾರ ಒಂದು ಸಲ ಬಂದು ವಿಸಿಟ್ ಮಾಡಿ. ನಿಮಗೂ ಕೂಡ ಕೆಲಸಗಳನ್ನು ಮಾಡಿ ಬೇಜಾರು ಬಂದಿರುತ್ತೆ. ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಸ್ವಲ್ಪ ಲಾಲ್ಬಾಗ್ನಲ್ಲಿ ಕಾಲ ಕಳೆದು ಹೋಗಿ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ, ಕೂಲಾಗಿರುತ್ತೆ. ಓಕೆ ನೋಡಿ, ಎಲ್ಲ ಹೋಗಿದ್ದಾರೆ ಮೇಲೆ ನೋಡ್ಕೊಬರೋಕ್ಕೆ. ನಮ್ಮ ಸ್ನೇಹಿತರು ಹೋಗಿದ್ದಾರೆ, ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ಈಗ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಇದು ಲಾಲ್ಬಾಗ್ ಕೆರೆ ಆ ಕಡೆ. ಬನ್ನಿ ಕೂತ್ಕೊಳ್ಳೋಣ. ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಗಾಡಿಯ ಚಾಲಕರು ಇದ್ದಾರೆ, ಇವ್ರ ಕೇಳೋಣ ಲಾಲ್ಬಾಗ್ ಬಗ್ಗೆ ಕೇಳೋಣ. ಲಾಲ್ಬಾಗ್ ಎಷ್ಟು ವಿಸ್ತೀರ್ಣದಲ್ಲಿದೆ ಸರ್? ನಮ್ಮ ಹತ್ರ ಲಾಲ್ಬಾಗ್ ಇವಾಗ 240 ಎಕರೆ ಇದೆ. 240 ಎಕರೆ. ಇದನ್ನು ಇವಾಗ ಕರ್ನಾಟಕ ತೋಟಗಾರಿಕೆ ಇಲಾಖೆಯವರು ಎಲ್ಲನೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಜನ ಏನಕ್ಕೆ ಬರ್ತಾರೆ ಇಲ್ಲಿ ನೋಡೋದಕ್ಕೆ? ಗೊತ್ತೇ ಇಲ್ಲ ನಿಮಗೆ? ಅಲ್ಲ, ನಿಮಗೆ ಗೊತ್ತಲ್ಲ ಬೆಂಗಳೂರು ಹೆಂಗಾಗಿದೆ ಇವಾಗ ಅಂತ. ಗಾರ್ಡನ್ ಸಿಟಿ ಹೋಗಿ ಕಾಂಕ್ರೀಟ್ ಸಿಟಿ ಆಗ್ಬಿಟ್ಟಿದೆ. ಈಗ ಟ್ರಾಫಿಕ್ಕು ಇದ್ರೊಳಗಡೆ ಇಲ್ಲಿಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ. ಇಷ್ಟು ಫ್ರೆಶ್ ಏರ್ ಬೆಂಗಳೂರು ಒಳಗಡೆ ಎಲ್ಲಿ ಸಿಗುತ್ತೆ? ಲಾಲ್ಬಾಗಲ್ಲಿ ಆ್ಯಕ್ಚುಲಿ ಇವಾಗ ಬಂದು ಮೇಯ್ನು ಫ್ಲವರ್ ಶೋ ನಡೀತಾ ಇದೆ. ಫ್ಲವರ್ ಶೋ ಇಲ್ಲಾಂದ್ರೂ ಲಾಲ್ಬಾಗ್ನಲ್ಲಿ ನೋಡಲಿಕ್ಕೆ ನಿಮಗೆ ಗ್ಲಾಸ್ ಹೌಸ್ ಇದೆ, ರೋಸ್ ಗಾರ್ಡನ್ ಇದೆ, ಕೆರೆ ಇದೆ, ಕೆಂಪೇಗೌಡ ವಾಚ್ ಟವರ್ ಇದೆ, ಟೋಪಿಯರಿ ಗಾರ್ಡನ್ನು, 3 ಫಾಸಿಲು, ತುಂಬ ಜಾಗ ಇದೆ. ಇವಾಗ ಮೇಯ್ನು ಗ್ಲಾಸ್ ಹೌಸಲ್ಲಿ ಫ್ಲವರ್ ಶೋ ನಡೀತಾ ಇದೆ. ವರ್ಷದಲ್ಲಿ 2 ಸಲ ಈ ಥರ ಫ್ಲವರ್ ಶೋ ಆಗುತ್ತೆ, ಜನವರಿ ಮತ್ತು ಆಗಸ್ಟಲ್ಲಿ. ಇವಾಗ ಆ್ಯಕ್ಚುಲಿ ಆಗಸ್ಟಲ್ಲಿ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಈಗ ನಾಳೆ 18ನೇ ತಾರೀಕು ಫ್ಲವರ್ ಶೋ ಲಾಸ್ಟ್ ಆಗ್ತಾ ಇದೆ. ಸ್ನೇಹಿತರೆ, ನಮ್ಮ ಗಾಡಿ ಹೊರಟಿದೆ, ಬನ್ನಿ ಲೆಟ್ಸ್ ಗೋ. ಈ ಗಾಡಿ ಚಾಲಕರ ಹತ್ರ ಆದಷ್ಟು ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ, ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ನೋಡೋಣ ನೋಡಿ ಈ ಕಡೆ ಬೇರೆ ಬೇರೆ ಸಸ್ಯಗಳು ನೀರಿಂದ ಐತೆ, ಒಂದು ಕೆರೆ ಅಂತ ಐತೆ. ಅಂದರೆ ಇಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಅಂತ. ಈ ಬೆಂಗಳೂರಿನಲ್ಲಿ ಟ್ರಾಫಿಕ್ಕು ಅದು ಇದು ನೋಡಿ ಬೇಜಾರು ಬಂದಿರುತ್ತೆ, ಬೇಸತ್ತಿರ್ತಾರೆ. ಹಾಂ, ತುಂಬ ವಿಶಾಲವಾಗಿದೆ. ಫ್ಲವರ್ ಶೋ ಇದ್ದವಾಗೆಲ್ಲ ನೀವು ಬಂದರೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಹೆವಿ ಕ್ರೌಡ್. ಆದರೆ ಈ ಸೈಡೆಲ್ಲ ಬಂದು ನೋಡಿ, ಇಲ್ಲೆಲ್ಲ ನೀವು ನೋಡ್ಬೋದು ಡಿಫ್ರೆಂಟ್ ಆಗಿ ಕಟಿಂಗನ್ನು ಮಾಡಿಟ್ಟಿದ್ದಾರೆ ಸಸ್ಯಗಳನ್ನು ನೋಡಿ. ಹಾಂ, ನೋಡಿ ಸ್ನೇಹಿತರೆ ಯಾವ ಥರ ಕಟಿಂಗ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ನೋಡಿ. ಇದು
ಇದೆ. ಇದಾ ಫುಲ್ಲು ಕ್ರೌಡು. ಆ ಒಂದು ಮರ ಐತೆ, ಒಂದು ದೊಡ್ಡ ಮರ ಅದು. ಅದೇ ಸಿಕ್ಕಾಪಟ್ಟೆ ದೊಡ್ಡ ಮರ. ನೋಡಿ, ಇದು ತುಂಬಾ ಹಳೆ ಮರ ಅಂತ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಹತ್ತಿ ಮರ ಅಂತ ಇದು. ತುಂಬಾ ಹಳೆ ಹತ್ತಿ ಮರ ಅಲ್ವಲ್ಲ ಅದು? ಹತ್ತಿ ಮರ ಅಲ್ಲ ಅದು ಅಲ್ಲ, ಹತ್ತಿ ಮರ ಅಲ್ಲ ಅದು. ಗೊತ್ತಿಲ್ಲ ಅದ್ರ ಬಗ್ಗೆ. ಸ್ನೇಹಿತರೆ, ಇದು ಹತ್ತಿ ಮರ ಅಲ್ಲ. ಇದು ತುಂಬಾ ಹಳೆ ಮರ, ಮತ್ತೆ ತುಂಬಾ ಅಗಲವಾಗಿ ಉದ್ದವಾಗಿದೆ. ಏನ್ ಮರ ಗೊತ್ತಿಲ್ಲ. ಹತ್ತಿ ಮರ ಅಂತ. ಹತ್ತಿ ಮರ ಅಲ್ಲ ಅದು. ಹಾ ಹಾ ಓ, ಹತ್ತಿ ಮರ. ಹತ್ತಿ ಮರ ಅಲ್ಲ ಸ್ನೇಹಿತರೆ, ಹತ್ತಿ ಮರ ಅಂತ ನಮ್ಮ ಡ್ರೈವರ್ ಹೇಳ್ತಾ ಇದಾರೆ. ಸಿಕ್ಕಾಪಟ್ಟೆ ಅಗಲ ಐತೆ, ಸಿಕ್ಕಾಪಟ್ಟೆ ಅಗಲ ಮತ್ತೆ ಉದ್ದ. ತುಂಬಾ ಹಳೇದು ಅದು ಗೈಸ್. ನೋಡಿ ಗೈಸ್, ಇಲ್ಲೆಲ್ಲ ಚೆನ್ನಾಗಿರುತ್ತೆ ನೋಡಿ, ಫೋಟೋ ಶೂಟಿಂಗ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಮಾವಿನಕಾಯಿ, ಚಿಪ್ಸು, ಹಣ್ಣುಗಳು ಎಲ್ಲ ಸಿಗುತ್ತೆ. ನೀವು ಬಂದರೆ ತಂಪು ಪಾನೀಯಗಳು ಎಲ್ಲ ಲಭ್ಯ ಇದೆ. ಬಟ್ ಎಲ್ಲ ಒಂದಕ್ಕೊಂದು ಡಬಲ್ ರೇಟ್ ಅಷ್ಟೇ. ಪೇರ್ಲೆಣ್ಣೆಲ್ಲ ಡಿಸೈನ್ ಆಗಿ ಕಟ್ ಮಾಡಿ ಇಟ್ಟಿದ್ದಾರೆ. ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಿ ತಗೊಳ್ಳಿ ಅಂತ ಹೇಳಿ ಗ್ರಾಹಕರನ್ನ ಹೆಂಗೆ ಯಾಂಬರ್ಸೋದು ಅಂತ. ಏನಂತೆ ಏನ್ ಬಿಟ್ರೆ ಅಲ್ಲೊಂದು ಮರ ಇದೆ ಅಂತ ಸ್ನೇಹಿತರೆ, ಕಟ್ಟಾಗಿದೆ ಮರ, ಕಲ್ಲಾಗಿರುವಂತೆ. ಏನು 20 ಮಿಲಿಯನ್ಸ್ ಹಳೆ ಮರ ಅಂತ, ಅದು ಕಲ್ಲಾಗಿರೋದು. ನೋಡಿ ಸ್ನೇಹಿತರೆ, ನೋಡಿ ಸರ್ಕಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. 20 ಮಿಲಿಯನ್ಸ್, ಯಪ್ಪ ನಂಬಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಆನೆ ಮುಖ ತರ ಇದೆ. ಏನಿದು? ಈ ಮರದ್ದು ರೆಂಬೆಗಳು ಮಧ್ಯೆ ಕಟ್ಟಾಗಿದೆ, ನೀವು ಕಾಣ್ತಾ ಇರ್ಬೋದು. ಆನೆ ಕಣ್ಣುಗಳು ಕಾಣ್ತಾ ಇದೆ, ಗಣಪತಿ ಮುಖ ತರ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ಝೂಮ್ ಮಾಡಿ ತೋರ್ಸಕ್ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಕಣ್ಣು ಬಂದಿದೆ, ಹೌದು ಹೌದು ದಂತ ಎಲ್ಲ ತೋರಿಸ್ತಾ ಇದೆ ನೋಡಿ. ಓಕೆ ನೋಡಿ, ಇವಾಗ ನಾವು ಈ ಗಾಡಿಯಲ್ಲಿ ಬಂದರೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಇನ್ಫಾರ್ಮೇಷನ್ ಜೊತೆಗೆ ನಾವು ಆರಾಮಾಗಿ ಬರ್ಬೋದು. ಎಲ್ಲ ಇನ್ಫಾರ್ಮೇಷನ್ನು ಈ ಗಾಡಿ ಡ್ರೈವರ್ ನಮಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ. ಫೋಟೋ ಶೂಟಿಂಗ್ ಎಲ್ಲ ನಡೀತಾ ಇದೆ ಆ ಕಡೆ ನೋಡ್ಬೋದು. ಸಕ್ಕತ್ತಾಗಿದೆ ಫೋಟೋ ಶೂಟಿಂಗು, ವೆಡ್ಡಿಂಗ್ ಶೂಟಿಂಗು, ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಆರಾಮಾಗಿ ಬಂದು ಮಾಡ್ಕೋಬೋದು ನೋಡಿ. ಪ್ರೇಮಿಗಳಿಗಂತೂ ಹೇಳಿ ಮಾಡಿಸೋದಂಥ ಜಾಗ. ಮೂರು ತಿಂಗಳು ಆಯ್ತಂತೆ. ಲಾಲ್ಬಾಗ್ನಲ್ಲಿ ಒಂದು ದೊಡ್ಡ ಮರ ಬಿದ್ದಿರುವಂಥದ್ದು ನೀವು ನೋಡ್ಬೋದು. ಎಷ್ಟು ದೊಡ್ಡದಾಗಿದೆ ಬೇರು, ಯಪ್ಪ ಸಖತ್ ದೊಡ್ಡದಾಗಿದೆ. ಅಯ್ಯೋ, ತಂಪಾದ ವಾತಾವರಣ, ತಂಪಾಗಿ ಗಾಳಿ ಬರ್ತಾ ಇದೆ. ಸೊ ಇವತ್ತಿನ ವಾತಾವರಣ ಸಖತ್ತಾಗಿದೆ. ಮಳೆ ಬಂದಿದ್ರೆ ಮಾತ್ರ, ನಾವು ನಡ್ಕೊತ ಬಂದಿದ್ರೆ ಅಷ್ಟೇ ಕತೆ. ನಾವು ಗಾಡೀಲಿ ಬಂದಿದ್ದಕ್ಕಾಗಿ ತುಂಬ ಹೆಲ್ಪ್ ಆಯಿತು. ವಾತಾವರಣ ಕೂಡ ಚೆನ್ನಾಗಿ ಚಿಲ್ಲಾಗಿದೆ, ಕೂಲಾಗಿದೆ ವೆದರ್.
ಬ್ರಾಂಚ್ ಹೋಗ್ಬೇಕಂದ್ರೆ ಹಾ ಒಳಗಡೆ ಹೋಗ್ಲೇಬೇಕು. ಹೌದು. ಕೆಲಸ ವಾಪಸ್ ಬಂದ್ಬಿಟ್ರಿ ಈಗ? ಹಾ ವಾಪಸ್ ಬಂದ್ಬಿಟ್ರಾ? ಇಲ್ಲ ಹೌದಾ ಹೌದು ಅನ್ಸುತ್ತೆ. ಬಂದ್ವಲ್ಲ ವಾಪಸ್. ಹೌದಾ ಗೇಟ್ ನಂಬರ್ 1 ಎಂಟರ್ ಗೇಟ್ ಅಂತ ಇದಲ್ಲ 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 ಮೇನ್ ಪಬ್ಲಿಕ್. ಗೇಟ್ ಅಂತಿದ್ದು. ಹಾಂ ಮೇನ್ ಗೇಟ್ ಇದು. ಇದು ನೋಡಿ ಮೇನ್ ಗೇಟ್ ಅಂತ ನೀವು ನೋಡ್ತಾ ಇರ್ಬೋದು. ನಾವೀಗ ವಾಪಸ್ ನಮ್ಮ ಏರಿಯಾಕ್ಕೆ ಹೋಗ್ಬೇಕು ಅಂದ್ರೆ ಹ್ಞೂ ನಮ್ ಗೇಟ್ ತಿಳ್ಕೊಬೇಕು, ಗೊತ್ತಾಯ್ತಾ? ಅಲ್ಲೇ ಬಿಡ್ತಾರಲ್ಲ ಇವರು. ಅಲ್ಲಲ್ಲ, ಹಾಂ ಸೆಪರೇಟಾಗಿ ನಾವು ನೋಡ್ಬೇಕಂದ್ರೆ ಹೌದು. ಯಾಕೆ ಹೇಳ್ರಿ? ಅಯ್ಯೋ ಅಯ್ಯೋ ಹೂವಿನ ಗಿಡಗಳೆಲ್ಲ ಇಟ್ಟಿದ್ದಾರೆ, ನೀವು ನೋಡ್ಬೋದು. ವಿಡಿಯೋ ನೋಡಕ್ಕೆ ಇಷ್ಟ. ಏಯ್ ಸುಮ್ಮನೆ ಇರ್ಬೇಕು. ನಮ್ಮ ಸ್ನೇಹಿತರ ಮಗಳಿಗೆ ಖುಷಿಯಾಗಿ ಫುಲ್ ಕುಗ್ತಾ ಇದ್ದಾಳೆ, ಚೀರ್ತಾ ಇದ್ದಾಳೆ. ಹಾ ಬಂತು ಅಂತ ಅನ್ಸುತ್ತೆ ಮೋಸ್ಟ್ಲಿ. ಇದು ಮಂಡ್ ರೋಡ್ ಸ್ನೇಹಿತರೆ, ಮುಖ್ಯ ದ್ವಾರ ಇದೇನೆ. ಏನಪ್ಪ ಏನೋ ಗೊತ್ತಿಲ್ಲ. ಇಲ್ಲ ಅವರು ಅಲ್ಲೇ ನಿಲ್ಸೋದು, ಒಳಗಡೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ. ಗೈಸ್ ಇಲ್ಲಿ ನೋಡಿ ಸ್ನೇಹಿತರೆ, ಅಲ್ಲಿ ಒಂದು ಕುದುರೆ ಕಾಣಿಸ್ತಾ ಇರ್ಬೋದು. ಚಾಮರಾಜ ಒಡೆಯರು ಕೂರಿಸಿದ್ದಾರೆ ಮೇಲ್ಗಡೆ. ಸಖತ್ತಾಗಿದೆ. ಚಾಮರಾಜ ಒಡೆಯರು ಮೈಸೂರು. ಸಖತ್ತಾಗಿದೆ. ಮೊದಲು ಇಲ್ಲೊಂದು ಗಡಿಯಾರ ಇತ್ತು, ಇವಾಗ ಇದೆಯಾ ಇಲ್ವಾ ಗೊತ್ತಿಲ್ಲ. HMT HMT ಅಂದರೆ ಯಾರಿಗೂ ಗೊತ್ತಿಲ್ಲ, ತುಂಬ ಹಳೇ ಬ್ರ್ಯಾಂಡ್ ಇದೆ HMT. ಮತ್ತು ಇನ್ನೂ ಇದೆ HMT ವಾಚ್. ಇನ್ನು ಇಲ್ಲೆಲ್ಲ ನೋಡ್ಬೋದು ಚಿಕ್ಕ ಚಿಕ್ಕ ಹೂವಿನ ಗಿಡಗಳನ್ನು ನೀವು ನೋಡ್ಬೋದು. ನಮ್ಮೂರಿನಲ್ಲಿ ಜಾಸ್ತಿ ಆ ಹೂವು ಗಿಡಗಳೆಲ್ಲ. ನೋಡಿ ನಮ್ಮ ಸ್ನೇಹಿತರ ಮಗಳು ಹೆಂಗಾಡ್ತಾವ. ನೋಡಿಸ್ತಿದ್ರೆ ಸಕ್ಕತ್ತಾಗಿದೆ ನೋಡಿ. ಡಾಕ್ಟರ್ MH ಮರಿಗೌಡರು. ಹೂವಿನ ಗಿಡಗಳೆಲ್ಲ ತುಂಬ ವೆರೈಟಿ ಹೂವಿನ ಗಿಡಗಳನ್ನು ನೀವು ನೋಡ್ಬೋದು ಇಲ್ಲಿ. ಅಲ್ಲಿ 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 ಹಾಯ್ ಮಾಡ್ತಾ ಇದ್ರೆ ಅವ್ರು ಎಲ್ಲರಿಗೂ ಹಾಯ್ ಮಾಡ್ತಾವಳಲ್ಲ. ಇಲ್ಲಿ ರಾಶಿ ಪುರಾತನವಾದಂತಹ ಲೈಬ್ರರಿ ಅಂತೆ, ನಮಗೆಲ್ಲ ಬಿಡಲ್ಲ ಅಂತ. ಅಲ್ಲಿ ಯಾವುದೋ ಸ್ಟೂಡೆಂಟ್ಗಳಿಗೆ ಮಾತ್ರ ಬಿಡ್ತಾರಂತೆ ಲೈಬ್ರರಿ. ಕಾಣಿಸ್ತಾ ಇದೆಯಲ್ಲ ಆ ಕಡೆ, ಅದು ಎಷ್ಟು ಗೇಟ್ಗಳಿದೆಯಾ ಕೇಳಿದ್ರ ಅವ್ರ ಹತ್ರ? ಗೊತ್ತಿಲ್ಲ. ಇನ್ಫಾರ್ಮೇಶನ್ ತಗೊಳ್ರಿ, ನಮ್ಮ ಪ್ರಕಾರ 4-5 ಇರ್ಬೋದೇನಪ್ಪ.
ಉತ್ತರಕ್ಕೊಂದು, ದಕ್ಷಿಣಕ್ಕೊಂದು, ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು ಇರ್ಬೇಕು ಮೋಸ್ಟ್ಲಿ. ಸ್ನೇಹಿತರೆ, ಇವತ್ತಿನ ಈ ವೆದರಿಗೆ ಕ್ಯಾಮ್ರಾ ಲೆನ್ಸ್ ಒಳಗಡೆ ಫಾಗ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಲರ್ ಬರ್ತಾ ಇದೆ. ಈ ಆ್ಯಕ್ಷನ್ ಕ್ಯಾಮ್ರಾಗಳೆಲ್ಲ ಇದೆಲ್ಲ ಕಾಮನ್. ಇದು ವಾಟರ್ ಪ್ರೂಫ್ ಕ್ಯಾಮ್ರಾ, ಸೊ ಏನೂ ತೊಂದರೆ ಇಲ್ಲ. ಎಲ್ಲ ನೋಡ್ಬೋದು ನೋಡಿ, ಎಲ್ಲ ಹೂವಿನ ಗಿಡಗಳೇ. ತೋಟಗಾರಿಕೆ ಇಲಾಖೆ ಹಾಂ ಬಂತು ಬಿಡ್ರೆ, ಹತ್ರದಲ್ಲೇ ಇದ್ದೀವಿ. ಹಾಯ್ ಮಾಡೋ ಅಲ್ಲಿ, ಹಾಯ್ 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 ಹಾಯ್. ಹಾಂ ಹಾಂ ಏನಂತೆ ಅಳುಮುಂಜೆ ಮರ ಅಂತ ನೋಡ್ರಿ, ಇದು ಕಾಣಿಸ್ತಾ ಇದೆಯಾ? ಹಾಂ, ಇದು ಡೆಕೋರೇಷನ್ಗೆಲ್ಲ ಬಳಸ್ತಾರಲ್ಲ. ನೋಡಿ ಸ್ನೇಹಿತರೆ, ನೀವೇನು ಇಲ್ಲೇನು ನೀವು ಬಿದಿರು ನೋಡ್ತಾ ಇದ್ದೀರಾ, ಇದು ಜಪಾನ್ ದೇಶದ್ದಂತೆ. ಯಾವುದೇ ರೀತಿಯ ಮುಳ್ಳುಗಳು ಇರಲ್ವಂತೆ. ನಮ್ಮ ದೇಶದಲ್ಲಿ ಬಿದಿರುಗಳಿಗೆ ಮುಳ್ಳಿರುತ್ತೆ, ಬಟ್ ಇದು ಜಪಾನ್ ದೇಶದ್ದು ಪ್ಲೇನ್ ಆಗಿರುತ್ತೆ. ಒಂದೊಂದು ಮುಳ್ಳಿಲ್ವಂತೆ ಜಪಾನ್ ದೇಶದ್ದು ಬಿದಿರು. ನೋಡಿ ಅದು. ಹಾಂ, ಈಗ ಒಂದು ಗಾಜಿನ ಮನೆ ಬರುತ್ತಂತೆ, ಬ್ರಿಟಿಷರು ಕಟ್ಟಿರುವಂಥದ್ದು. 130 ವರ್ಷದ ಹಿಂದಿನ ಗಾಜಿನ ಮನೆ ಅಂತದ್ದು. ಇವಾಗ ಬರುತ್ತೆ ನೋಡಿ ಗಾಜಿನ ಮನೆ. ಬ್ರಿಟಿಷರು ನಿರ್ಮಾಣ ಮಾಡಿದಂತಹ ಗಾಜಿನ ಮನೆ ತೋರಿಸ್ತೀನಿ ಇವಾಗ. ನಾವು ಹಿಂದ್ಗಡೆ ಕೂತ್ಕೊಂಡಿದ್ದೀವಲ್ಲ, ಸೊ ಹಾಗಾಗಿ ಕಾಣಿಸಲ್ಲ. ಅವ್ರು ಮುಂದೆ ಹೋದ್ಮೇಲೆ ಕಾಣಿಸುತ್ತೆ, ತೋರಿಸುತ್ತೆ. ಹ್ಞೂ, ಇದೇ ಗಾಜಿನ ಮನೆ. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಗಾಜಿನ ಮನೆ ನೋಡಿ. ಬ್ರಿಟಿಷರು ನಿರ್ಮಾಣ ಮಾಡಿದಂತಹ ಗಾಜಿನ ಮನೆ. ಫ್ಲವರ್ ಶೋ ಇದ್ರ ಒಳಗಡೆನೆ ಮಾಡೋದು, ಗಾಜಿನ ಮನೆ ಒಳಗಡೆ. ಓಕೆ, ನಾವು ಇವಾಗ ಇಲ್ಲೇ ಇಳಿತಾ ಇದೀವಿ. ಫ್ಲವರ್ ಶೋನ ನೋಡ್ಕೊಂಡು ಹೋಗೋಣ ಅಂತ ಅಂದರು ನಮ್ಮ ಸ್ನೇಹಿತರು. ಇಲ್ಲೆಲ್ಲ ನೋಡಿ ಫೋಟೋ ತೆಗೆಯೋದಕ್ಕೆ ಅಂತ ಹೇಳಿ ಮಾಡಿರೋದು, ಚೆನ್ನಾಗಿದೆ. ನಮ್ಮ ಸ್ನೇಹಿತರೆ, ಇವಾಗ ಎಷ್ಟು ಗೇಟ್ ಇದೆ ಅಂತ ಕೇಳೋಣ ಲಾಲ್ಬಾಗ್ನಲ್ಲಿ. ಸರ್ ನಮಸ್ಕಾರ, ನಾವು ಬಂದಿದ್ದು ಗೇಟ್ ನಂಬರ್ 2, ಈಸ್ಟ್ ಗೇಟ್. ಟೋಟಲ್ 4 ಗೇಟ್ ಇದೆ ಲಾಲ್ಬಾಗಲ್ಲಿ. ಥ್ಯಾಂಕ್ ಯು. 4 ಗೇಟ್ಗಳಿದೆ ಅಂತೆ ಲಾಲ್ಬಾಗಲ್ಲಿ. ನಾವು ಬಂದಿರೋ ಗೇಟ್ ಯಾವ್ದು ಅಂತ ನಮ್ಗೆ ಗೊತ್ತಿರಲಿಲ್ಲ, ಸೊ ಹಾಗಾಗಿ ಕೇಳ್ಕೊಂಡ್ ಬಂದ್ವಿ ಯಾವ ಗೇಟ್ ಅಂತ. ಸ್ನೇಹಿತರೆ, ನಾವು ಗಾಜಿನ ಮನೆಗೆ ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ನನ್ನ ವಯಸ್ಸು ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರಶ್ ಇದೆ, ಕ್ರೌಡ್ ಇದೆ. ಅವ್ರ ಮೈಕದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಏನು ಕೇಳಿಸಲ್ಲ. ಆದಷ್ಟು ಪ್ರಯತ್ನ ಮಾಡ್ತೇನೆ ತೋರಿಸೋದಕ್ಕೆ, ನೋಡ್ಕೊಂಬಿಡಿ. ನೋಡ್ಬೋದು ಸ್ನೇಹಿತರೆ, ಗ್ಲಾಸ್ ಹೌಸ್ ಅಲ್ಲಿ ಯಾವ ತರ ಡಿಸೈನ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಯಾವ ತರ ಇದೆ ಅಂತ ನೀವು ನೋಡ್ಬೋದು. ವಿಡಿಯೋ ಎಡಿಟಿಂಗ್ ಮಾಡುವಾಗ ಝೂಮ್ ಹಾಕಿ ತೋರಿಸುವಂತ ಪ್ರಯತ್ನನ ನಾನು ಮಾಡ್ತೀನಿ. ನೋಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಸೊ ಹಾಗಾಗಿ ನೋಡಿ ನೋಡ್ಕೊಂಬಿಡಿ. ಫೋಟೋಗಳೆಲ್ಲ ಇದೆ ನೋಡ್ಬೋದು. ನೋಡ್ಕೊಂಬಿಡಿ ಸ್ನೇಹಿತರೆ, ಯಾವ ತರ ಇದೆ ಅಂತ.
ಹಲೋ ಜೆಂಟ್ಲ್ಮನ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನೋಡಿ ನಿಮ್ಮ ವ್ಯಾಲ್ಯೂಬಲ್ಸ್, ನಿಮ್ಮ ಸಣ್ಣ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ಮೂವ್ ಆಗಿದೆ, ಬೇಗ ಮೂವ್ ಮಾಡಿಸಿ. ಅಲ್ಲಿ ಎಕ್ಸಿಟ್ ಗೇಟ್ ಅಲ್ಲಿ ಇರೋರು ಮೂವ್ ಮಾಡಿಸಿ ಬೇಗ ಸ್ವಲ್ಪ. ಎಲ್ಲ ಹೂವಿಂದ, ಫುಲ್ ಹೂವಿಂದ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಕೋಟೆ ಹೆಂಗ್ ಹೋಗೋದು, ಏನ್ ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ, ಇದು ನಮ್ಮ ಸ್ನೇಹಿತರು ಎಲ್ಲಿ ಹೋಗಿದಾರ ಅಂತ ಗೊತ್ತಿಲ್ಲ, ನೋಡ್ಬೇಕು. ಈ ಕಡೆ ಎಲ್ಲ ಹೂವಿನ ಗಿಡಗಳನ್ನು ಇಟ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲೂ ನೋಡ್ಬೋದು ಹೂವಿನ ಗಿಡಗಳನ್ನು ನೋಡ್ಕೊಳ್ಬೋದು ನೋಡಿ, ಚೆನ್ನಾಗಿದೆ. ನೋಡಕ್ಕೆ ಬಿಡಂಗಿಲ್ಲ, ಎಲ್ಲ ಒತ್ತಿ ಕಳಿಸ್ತಾ ಇದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಹೇಗಿದೆ, ಸಕ್ಕತ್ತಾಗಿದೆ ನೋಡಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ನೀವು ನೋಡಿದ್ರಲ್ಲ. ಆದಷ್ಟು ಪ್ರಯತ್ನ ಮಾಡ್ತೀನಿ ತೆಗೆಯೋದಕ್ಕೆ, ಆಮೇಲೆ ಸಿಗ್ತೀವಿ. ಓಕೆ ಸ್ನೇಹಿತರೆ, ತುಂಬ ಕಷ್ಟಪಟ್ಬಿಟ್ಟು ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡ್ಕೋಬೋದು, ಇದೆಲ್ಲ ಒರಿಜಿನಲ್ ಸ್ನೇಹಿತರೆ, ಯಾವುದು ಡೂಪ್ಲಿಕೇಟ್ ಅಲ್ಲ, ಎಲ್ಲ ಒರಿಜಿನಲ್ ನೋಡಿ. ನೋಡ್ಕೊಬಿಡಿ ಸ್ನೇಹಿತರೆ ಯಾವ ರೀತಿಯಾಗಿದೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಆದರೂ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಎಲ್ಲ ನಿಮಗೋಸ್ಕರ. ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿದೆ. ಹಾ, ನೋಡಿ ಸ್ನೇಹಿತರೆ, ಹೂವಿನ ಮಂಟಪವನ್ನು ನೀವು ನೋಡ್ತಾ ಇರ್ಬೋದು. ನೋಡಿ ಯಾವ ರೀತಿಯ ಮಾಡಿದ್ದಾರೆ ಅಂತ. ಇದು ಮಂಟಪ ಸಕ್ಕತ್ತ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ ಹೂವಿಂದ ಯಾವ ಥರ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆಯಾ? ಸಕ್ಕತ್ತಾಗಿ. ನೀವು ಲಾಲ್ಬಾಗಲ್ಲಿ ಎಲ್ಲಿ ಹೋದ್ರೂ ಕೂಡ ಹೂವಿನ ಗಿಡಗಳನ್ನು ನೋಡ್ಬೋದು, ಕಾಮನ್ನು. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಬ್ಲಾಗನ್ನು ಮಾಡಿದ್ದೀನಿ, ಎಷ್ಟು ಬೇಕೋ ಅಷ್ಟೇ ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಹಾಂ, ಇದು ನೋಡ್ಬೋದು, ಎಲ್ಲ ಹೂವಿನ ಗಿಡಗಳನ್ನು ಹಾಕಿದ್ದಾರೆ. ನಾನಾ ರೀತಿಯ ಹೂವಿನ ಗಿಡಗಳು, ಎಲ್ಲ ಒರಿಜಿನಲ್, ಯಾವುದು ಕೂಡ ಇಟ್ಬಿಟ್ಟಿಲ್ಲ. ಎದುರುಗಡೆ ರೀತಿಯಾಗಿ ಮಾಡೋದಕ್ಕೆ ಸ್ನೇಹಿತರೆ, ಫೈನಲಿ ನಾವು ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಜೋರ ಮಳೆ ಬರ್ತಾ ಇತ್ತು. ಇಲ್ಲಿ ಗಾಜಿನ ಮನೆಯಲ್ಲಿ ಹೂವಿನ ಡೆಕೋರೇಷನ್ಗಳೆಲ್ಲ ಮಾಡಿದ್ವು. ಎಲ್ಲ ಆದಷ್ಟು ಪ್ರಯತ್ನ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಜೋರ ಮಳೆ ಆಗಿದೆ. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ ಮನೆ ಕಡೆ. ಇನ್ನೊಂದ್ಸಲ ಯಾವಾಗಾದ್ರು ಮಳೆ ಕಡಿಮೆ ಇದ್ದಾಗ ಬಂದು ನೋಡೋಣ ಅಂತ. ನಮ್ಮ ಸ್ನೇಹಿತರು ಹೊರಟಿದ್ದಾರೆ. ಬನ್ನಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಇಲ್ಲೆಲ್ಲ ನೋಡಿ ಸಕ್ಕತ್ತಾಗಿರುವಂಥದ್ದು ಹೂವಿನ ಪಾಟ್ಗಳು, ಹೂವಿನ ಗಿಡಗಳು ಸಿಕ್ಕಾಪಟ್ಟೆ ಇದ್ದಾವೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ. ನೋಡಿ ಗಾಯ್ಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕ್ರೌಡ್ ಇದೆ. ಸೊ ಹಾಗಾಗಿ ಮಳೆನೇ ಜೋರಾಯಿತು. ಸುಮಾರು ಒಂದು ಹಾಫ್ ಆನ್ ಅವರ್ ಹಾಗೆ ನಿಂತ್ಕೊಂಡ್ವಿ, ಮಳೆ ಬರ್ತಾ ಇದೆ ಅಂತ ಹೇಳಿ. ಮಳೆ ಬಂದರೆ ನಿಲ್ಲೋದಕ್ಕೂ ಜಾಗ ಇಲ್ಲ, ಫುಲ್ ಕ್ರೌಡು. ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ, ಸಖತ್ತ ಮಾಡಿದ್ದಾರೆ ನೋಡಿ. ಸ್ನೇಹಿತರೆ ನೋಡಿ ಚೆನ್ನಾಗಿದೆ. ಸ್ನೇಹಿತರೆ, ಮೊದಲು ಮೈಕ್ ಹಾಕ್ಕೊಂಡೇ ಇಲ್ಲ, ಹಂಗೆ ಮಾತಾಡ್ತಾ ಇದ್ದೀನಿ. ವಾಯ್ಸ್ ಕೇಳಿಸಿದ್ಯಾ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ನೋಡಿ ಗರುಡ ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಮಳೆ ಜಾಸ್ತಿ ಆಗಿದೆ. ಸೊ ಇನ್ನೂ ಮಳೆ ಜೋರಾಗ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ. ಮತ್ತು ಕ್ಯಾಮ್ರಾ ಎಲ್ಲ ಬ್ಯಾಟ್ರಿ ಪ್ಯಾಕ್ ಜೊತೆಗೆ
ಬ್ಲಾಗ್ ಮಾಡ್ತಾ ಇರುವಂಥದ್ದು ನನ್ನ ಹೊಸ DJI ಕ್ಯಾಮ್ರಾದಲ್ಲಿ. ಅದು ವಾಟರ್ ಪ್ರೂಫ್ ಇಲ್ಲ, ಬ್ಯಾಟ್ರಿ ಪವರ್ ಬ್ಯಾಂಕ್ ಮಾಡೆಲ್ಲು. ಹಾಂ ಬನ್ನಿ. ಹಾಂ, ಸೊ ಹಾಗಾಗಿ ಬ್ಯಾಟ್ರಿ ತುಂಬ ಕಡಿಮೆ ಇದೆ. ಕೆಲವೊಂದಿಷ್ಟೆಲ್ಲ ಕ್ಲಿಪ್ಗಳನ್ನೆಲ್ಲ ಮೊಬೈಲ್ನಲ್ಲಿ ಮಾಡ್ಕೊಂಡಿದ್ದೀನಿ. ಎಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇಲ್ಲೊಂದು ಕಲ್ಗುಡ್ಡ ಮೇಲ್ಗಡೆ ದೇವಸ್ಥಾನ ಇದೆ. ಆಮೇಲೆ ಚಿರುಮುರಿ ತಿನ್ಕೊಂಡು ಹೋಗೋಣ, ತಗೊಂಡೋಗ್ಬಿಡೋಣ ಮೇಲೆ ತಗೊಂಡೋಗ್ಬಿಡೋಣ. ಹಾಂ, ಚಿರುಮುರಿ ತಂದ್ಕೊಂಡು ಯಾವ್ದಾರ ರೋಡಿಲ್ಲ. ನಾವಿವಾಗ ಚಿರುಮುರಿ ನೋಡ್ತಾ ಇದ್ವಿ. ಎಷ್ಟಣ್ಣ ಒಂದಕ್ಕೆ? ಸಮೋಸಕ್ಕೆ ಒಂದಕ್ಕೆ 20? ಸಮೋಸಕ್ಕೆ ಒಂದಕ್ಕೆ 20 ಅಂತೆ. ಇದು ಚಿರುಮುರಿಗೆ 50 ರೂಪಾಯಿ ಅಂತೆ. ಸ್ನೇಹಿತರೆ ಬನ್ನಿ, ಇವಾಗ ಕಲ್ಗುಡ್ಡನ ಹತ್ಬಿಟ್ಟು ದೇವಸ್ಥಾನ ಇದೆ, ಒಂದು ದೇವಸ್ಥಾನ ತೋರ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ DJI ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ತುಂಬ ಕಡಿಮೆ ಇದೆ. ಇನ್ನೊಂದು 10-15 ನಿಮಿಷಕ್ಕೆ ಪವರ್ ಆಫ್ ಆಗಿಬಿಡುತ್ತೆ. ಅಷ್ಟರ ಒಳಗಡೆ ನಿಮಗೆ ತೋರ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ನೋಡಿ ಸಖತ್ತಾಗಿದೆ. ಮೊದಲು ಸ್ವಲ್ಪ ಕಲ್ಗುಡ್ಡ ಹತ್ಬಿಟ್ಟು ಆಮೇಲೆ ಆ ಕಡೆ ತೋರಿಸ್ತೀನಿ. ಓಕೆ, ವಾ ಸುಸ್ತಾಗಿತ್ತು ಗುರುವೆ. ಕಲ್ಬಂಡೆ ಮೇಲ್ಗಡೆ ಬಂದರೆ ನಿಮಗೆ ತಿನ್ನೋದಕ್ಕೆ ಸಮೋಸಗಳು, ಸ್ವೀಟ್ ಕಾರ್ನು, ಆಮೇಲೆ ಮಸಾಲ ಮಂಡಕ್ಕಿ, ಚುರುಮುರಿ ಇವೆಲ್ಲದೂ ಸಿಗುತ್ತೆ. ತಿನ್ನೋದಕ್ಕೆ ಏನೇನು ಬೇಕು, ತಂಪು ಪಾನೀಯಗಳು ಎಲ್ಲದೂ ಸಿಗುತ್ತೆ. ಬಟ್ ಏನಂತಂದರೆ ಎಲ್ಲ ಒಂದಕ್ಕೊಂದು ಡಬಲ್ ರೇಟು. ಒಂದು ಚುರುಮುರಿಗೆ 50 ರೂಪಾಯಿ ಅಂತಾನೆ. 10 ರೂಪಾಯಿ ಚುರುಮುರಿನ 50 ರೂಪಾಯಿ ಸೇಲ್ ಮಾಡ್ತಾರೆ. ಯಪ್ಪ, ಒಂದು ಸಮೋಸಕ್ಕೆ 10 ರೂಪಾಯಿ ಸಮೋಸಕ್ಕೆ 20-30 ರೂಪಾಯಿ ಸೇಲ್ ಮಾಡ್ತಾಯಿದ್ದಾರೆ. ತುಂಬ ಬೇಜಾರಾಯಿತು. ನೋಡಿ ನಾನು ಮೇಲ್ಗಡೆ ಹತ್ತಿದ್ದೀನಿ. ನೋಡಿ ಕಲ್ಗುಡ್ಡ ಮೇಲ್ಗಡೆ ಬಂದರೆ ಈ ರೀತಿಯಾಗಿ ವ್ಯೂ ಸಿಗುತ್ತೆ, ನೋಡ್ಬೋದು. ಆ ಕಡೆ ಸಖತ್ತಾಗಿದೆ. ಈ ಕಡೆ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ನೋಡ್ಕೊಂಬರೋಣ ಬನ್ನಿ. ನೋಡಿ ಇಲ್ಲೆಲ್ಲ ನೋಡಿದ್ರೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ನಾನಾ ಥರದ ಐಸ್ ಕ್ರೀಮ್ ಅಂಗಡಿಗಳು, ಮತ್ತು ಶೂಗಳು, ಗಾಗಲ್ಸ್ಗಳು ಇವೆಲ್ಲ ಸಿಗುತ್ತೆ. ಇದೇನು ದೇವಸ್ಥಾನ ಅಂತ ಗೊತ್ತಾಗಿಲ್ಲ. ಆರ್ಚ್ ಅಷ್ಟೇ ಮಾಡಿರೋದು, ಯಾವುದು ದೇವ್ರುಗಳಿಲ್ಲ ಅಂತ ಅನಿಸುತ್ತೆ. ಓನ್ಲಿ ಆರ್ಚ್. ಇಲ್ಲಿ ನೋಡಿ ಶಾಪ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ನಾನಾ ರೀತಿಯ ತಂಪು ಪಾನೀಯಗಳು ಎಲ್ಲ ಸಿಗುತ್ತೆ. ಬಟ್ ನಿಮ್ಮಿಷ್ಟ ಸ್ನೇಹಿತರೆ, ನಾನು ಪ್ರಿಫೇರ್ ಮಾಡಲ್ಲ ನಿಮಗೆ ಇಲ್ಲಿ ತಿನ್ನೋದಕ್ಕೆ. ಕ್ಲೀನು ಅಷ್ಟಕ್ಕಷ್ಟೇ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದಕ್ಕೆ ನಾನು ಹೇಳೋದು, ನೀವೇನಾದರೂ ಫ್ಯಾಮಿಲಿ ಸಮೇತ ಬರ್ತಾಯಿದ್ದೀರಿ ಅಂತಂದರೆ ತಿನ್ನಲಿಕ್ಕೆ ಏನಾದರೂ ತೊಗೊಂಬಂದರೆ ತುಂಬ ಒಳ್ಳೆಯದು. ಸರ್ ಇದು ಏನು ದೇವಸ್ಥಾನ ಸರ್? ಇದು ಏನು ದೇವಸ್ಥಾನ? ಇದು ದೇವಸ್ಥಾನ ಅಲ್ವಾ? ಸುಮ್ಮನೆ ಸ್ನೇಹಿತರೆ, ಸುಮ್ಮನೆ ಮಂಟಪ ಥರ ಮಾಡಿದ್ರಂತೆ. ನಾನು ದೇವಸ್ಥಾನ ಅಂತ ಅಂದ್ಕೊಂಡೆ, ಗೊತ್ತಿರಲಿಲ್ಲ. ಇಲ್ಲಿ ಮೇಲ್ಗಡೆ ಏನಿಲ್ಲ, ಆ ಕಡೆ ಏನೋ ಇದೆ, ಕೆರೆನೋ ಏನೋ ಇದೆ. ಬಟ್ ನಾನು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ನಮ್ಮ ಸ್ನೇಹಿತರು ಕೆಳಗಡೆ ಇದ್ದಾರೆ. ಬ್ಯಾಟ್ರಿ ಫುಲ್ ಇನ್ನೇನು ಒಂದು 5% ಇದೆ ಅಷ್ಟೇ. ಏನಕ್ಕಂತಂದರೆ ನಾನು ವೈರ್ಲೆಸ್ ಮೈಕು ಬಳಸೋದ್ರಿಂದ ಬೇಗ ಬ್ಯಾಟ್ರಿ ಹಾಕೊಂಡ್ಬಿಡುತ್ತೆ. ಗೋಪುರ ಆಗಿದ್ರೆ ಬೇರೆ ಬ್ಯಾಟ್ರಿ ಹಾಕ್ಕೊಂಡು ಆರಾಮಾಗಿ ಬ್ಲಾಗ್ ಮಾಡೋದು. ಓಕೆ ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಲಾಲ್ ಬಾಗ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಸ್ನೇಹಿತರು ಇಲ್ಲೇ ಕೆಳಗಡೆ ಇದ್ದರು, ಎಲ್ಲಿದ್ದರು ಅಂತ ಗೊತ್ತಿಲ್ಲ, ನೋಡ್ಬೇಕು. ನಾನು ಅವ್ರು ಏನೋ ತೊಗೊತಾ ಇದ್ರು ಅಂತ ಹೇಳಿ ಮೇಲ್ಗಡೆ ಬಂದ್ಬಿಟ್ಟೆ. ಇಲ್ಲೇ ಇದ್ದಾರೆ.
ಅಲ್ಲಿ ಏನಿಲ್ಲ ಬರ್ರಿ ಸ್ನೇಹಿತರೆ. ಇವತ್ತಿನ ಲಾಲ್ ಬಾಗ್ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ದಯವಿಟ್ಟು ಕ್ಷಮೆ ಇರಲಿ, ಕ್ಯಾಮ್ರಾ ಬ್ಯಾಟ್ರಿ ಕಡಿಮೆ ಆಗ್ತಾ ಇದೆ. ಸೊ ಲೆನ್ಸ್ ಒಳಗಡೆನೂ ಕೂಡ ಫಾಗ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ, ಓಕೆನಾ? ಹಾಗೆ ಯಾರ್ಯಾರು ಇವತ್ತಿನ ಈ ವ್ಲಾಗನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಹ್ಯಾಂಡಲ್ ನೇಮ್ ಚೇಂಜ್ ಮಾಡಿದ್ದೀನಿ, ಗುರು ಭಟ್ 95 ಅಂತ ಹೇಳಿ, ಇಲ್ಲ ಗುರು ಭಟ್ ವ್ಲಾಗ್ಸ್ ಅಂತ ಸರ್ಚ್ ಮಾಡಿ ಸಿಗುತ್ತೆ, ಓಕೆನಾ? ಹಾಗೆ ಯಾರ್ಯಾರು ಹೊಸಬರು ನಮ್ಮ ವಿಡಿಯೋಸನ್ನ ನೋಡ್ತಾ ಇದ್ದೀರಾ ತಾವೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವಿಡಿಯೋಸನ್ನು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್. ಸ್ನೇಹಿತರೆ, ಇವತ್ತು ನಾವು ಲಾಲ್ ಬಾಗಿಗೆ ಬಂದಿದ್ದಕ್ಕೆ ನಮ್ಗೆ ಎಷ್ಟು ಖರ್ಚಾಯಿತು, ಟೋಟಲ್ ಅಮೌಂಟ್ ಎಷ್ಟು ಖರ್ಚಾಯಿತು ಅಂತ ವಿಡಿಯೋ ಕೊನೆಯಲ್ಲೇ ನಾನು ತಿಳಿಸ್ತೀನಿ ಅಂತ ಹೇಳಿದ್ದೆ. ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವೇನಾದರೂ ಲಾಲ್ ಬಾಗಿಗೆ ಬರ್ತಾ ಇದ್ದಾರೆ ಅಂತಂದರೆ ಆಟೋದಲ್ಲಿ ಬರ್ತಾ ಇದ್ರೆ ಏನು ಸಮಸ್ಯೆ ಇಲ್ಲ. ನೀವು ಪ್ರೈವೇಟ್ ವೆಹಿಕಲನ್ನು ತರ್ತಾ ಇದ್ದಾರೆ ಅಂತಂದರೆ ತುಂಬ ಹುಷಾರಾಗಿರಿ. ಏನಕ್ಕಂತಂದರೆ ಲಾಲ್ ಬಾಗ್ ಸುತ್ತಮುತ್ತ ಗಾಡಿಗಳನ್ನು ಪಾರ್ಕ್ ಮಾಡೋದಕ್ಕೆ ತುಂಬ ಸಮಸ್ಯೆ ಇದೆ. ನಿಮಗೆಲ್ಲ ಬೆಂಗಳೂರಿನಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಪಾರ್ಕಿಂಗಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ನಮಗೇನು ಅನಿಸುತ್ತೆ, ಅಪ್ಪ ಪಾರ್ಕಿಂಗ್ ಸಿಕ್ಬಿಟ್ರೆ ಸಾಕಪ್ಪ ಅಂತ ಅನಿಸಿರುತ್ತೆ. ಆ ಸಿಚುವೇಷನಲ್ಲಿ ಆ ಟ್ರಾಫಿಕ್ಕು ಇದೆಲ್ಲ ನೋಡಿದ ತಕ್ಷಣ ನಮ್ಗೆ ಹಾಗೆ ಅನಿಸುತ್ತೆ. ಕೆಲವೊಂದು ಪ್ರೈವೇಟ್ ಪಾರ್ಕಿಂಗ್ಗಳು ಇದ್ದಾವೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೀವು ಹೋಗಿ ಅಂತ ಹೇಳ್ತಾರೆ. ಅಂತೂ ಗಾಡಿ ಪಾರ್ಕಿಂಗ್ ಸಿಕ್ತಪ್ಪ ಅಂತ ಹೇಳ್ಬಿಟ್ಟು ಖುಷಿಯಿಂದ ನಾವು ಗಾಡಿನ ಪಾರ್ಕ್ ಮಾಡಿಬಿಡ್ತೀವಿ. ಗಾಡಿ ಪಾರ್ಕ್ ಮಾಡಲಿ ತನಕ ನಿಮಗೆ ಎಷ್ಟು ಚಾರ್ಜಸ್ ಮಾಡ್ತಾರೆ ಅಂತ ಯಾರು ಕೂಡ ಹೇಳಲ್ಲ. ಗಾಡಿ ಪಾರ್ಕ್ ಮಾಡಿದ ಮೇಲೆ ನಿಮ್ಗೆ ಹೇಳ್ತಾರೆ 200 ರೂಪೀಸ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಸಲ ಶಾಕ್ ಆಗೋಯ್ತು ನಮಗೆ. ನಾವು ನಮ್ಮ ಸ್ನೇಹಿತರ ಜೊತೆಗೆ, ನಮ್ಮ ಸ್ನೇಹಿತರ ಫ್ಯಾಮಿಲಿ ಜೊತೆಗೆ ಬಂದಿದ್ವಿ, ನಮ್ಮ ಕಾರನ್ನ ತೊಗೊಂಡು ಬಂದಿದ್ವಿ. 4 ವೀಲರಿಗೆ 200 ರೂಪೀಸ್ ಚಾರ್ಜ್ ಮಾಡಿದ್ರು. ಓಕೆ ಆಯಿತು ಅಂತೂ ನಮ್ಮ ಕಾರ್ ಸೇಫ್ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು 200 ರೂಪೀಸ್ ಕೊಟ್ಬಿಟ್ಟು ನಾವು ಲಾಲ್ ಬಾಗ್ ಕಡೆಗೆ ಹೋದ್ವಿ. ಹೋದ ತಕ್ಷಣ ಎಂಟ್ರಿ ಫೀಸ್ ಕೊಡಬೇಕಾಗುತ್ತೆ. ಎಂಟ್ರಿ ಫೀಸ್ ಒಬ್ಬರಿಗೆ 100 ರೂಪಾಯಿ ಅಂತ ಅನಿಸುತ್ತೆ. ನಾವು 3 ಜನ ಹೋಗಿದ್ವಿ, 300 ರೂಪೀಸ್ ಚಾರ್ಜ್ ಮಾಡಿದ್ರು. ಚಿಕ್ಕ ಗಾಡಿಗಳಿರುತ್ತೆ, ಆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಆ ಗಾಡಿ ಬುಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದಲ್ಲ ಅಂತ ನನ್ನ ತಲೆಯಲ್ಲಿ ಬಂತು. ಹಾಗೆ ವಿಚಾರ ಮಾಡಿದೆ, ಅದು ಕೂಡ ಒಬ್ಬರಿಗೆ 100 ರೂಪಾಯಿ ಚಾರ್ಜಸ್ ಮಾಡಿದ್ರು. ಸ್ನೇಹಿತರೆ, ನೀವು ಗಾಡಿನ ಯಾಕೆ ಬುಕ್ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ಪರಿವಾರದಲ್ಲಿ ಸೀನಿಯರ್ ಸಿಟಿಸನ್ ಯಾರಾದರೂ ಇದ್ದರೆ, ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನೀವೇನಾದರೂ ಕರ್ಕೊಂಬಂದರೆ ತುಂಬ ದೂರ ನಡೆಯೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಮತ್ತು ವೆದರ್ ಕಂಡೀಷನ್ ನೀವು ನೋಡ್ಕೋಬೇಕು. ತುಂಬ ಮಳೆ ಮೋಡ ಆಗಿದ್ದರೆ ಮತ್ತು ಮಳೆ ಬರ್ತಾಯಿದ್ರೆ ತುಂಬ ಸಮಸ್ಯೆ. ತುಂಬ ದೊಡ್ಡದು ಲಾಲ್ ಬಾಗು. ನೀವು ಅದನ್ನೆಲ್ಲ ನೋಡಬೇಕು ಅಂತಂದರೆ ಒಂದು ದಿನ ಬೇಕು. ಒಂದು 5 ರಿಂದ 6 ಕಿಲೋಮೀಟರ್ಗಳ ನಡಿಬೇಕಾಗುತ್ತೆ. ವಯಸ್ಸಾದವ್ರಿಗೆ ಅಷ್ಟೊಂದು ಕಷ್ಟ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ನೀವು ಗಾಡಿನ ಬುಕ್ ಮಾಡ್ಕೊಬೋದು. ನೀವು ಹೆಂಗಾಗಿದ್ದೀರ ಅಂತಂದರೆ ವಾಕ್ ಥ್ರೂ ನೋಡ್ಕೊಬೋದು, ತುಂಬ ಒಳ್ಳೆಯದು. ಎಲ್ಲ ಕ್ಲೀನಾಗಿ ನೋಡ್ಕೊಂಬರ್ಬೋದು, ಏನು ಗಡಬಡಿ ಇರಲ್ಲ. ನೀವು ಗಾಡಿಯಲ್ಲಿ ಹೋದರೆ ಒಬ್ಬರಿಗೆ 100 ರೂಪಾಯಿ ತೊಗೊತಾರಲ್ಲ, ಕೇವಲ 30 ನಿಮಿಷಗಳ ಕಾಲ ಅಷ್ಟೇ ನಿಮಗೆ ಎಲ್ಲ 30 ನಿಮಿಷದಲ್ಲಿ ಲಾಲ್ ಬಾಗನ್ನು ತೋರಿಸ್ತಾರೆ. ಪೂರ್ತಿಯಾಗಿ ಕ್ಲೀನಾಗಿ ನೋಡೋಕ್ಕಾಗಲ್ಲ. ಏನು ಮೇನ್ ಏನು ಇದೆ ಅದನ್ನು ಅವರು ಗೈಡ್ ಥ್ರೂ ನಿಮಗೆ ತೋರಿಸ್ತಾರೆ, ಓಕೆನಾ? ಅದಕ್ಕೋಸ್ಕರ ಗಾಡಿನ ಬುಕ್ ಮಾಡ್ಕೋಬೋದು. ಸೀನಿಯರ್ ಸಿಟಿಸನ್ ಇದ್ದರೆ ನೀವು ಹೆಂಗಾಗಿದ್ದೀರಾ, ಏನೂ ತೊಂದರೆ ಇಲ್ಲ ಅಂತಂದರೆ ಆರಾಮ್ ವಾಕ್ ಥ್ರೂ ಹೋದರೆ ಇನ್ನೂ ತುಂಬ ಒಳ್ಳೆಯದು. ಫೋಟೋಸನ್ನು ಹೊಡ್ಕೋಬೋದು, ನೇಚರನ್ನು ಎಂಜಾಯ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿ ಬಂದರೆ ಗಾಡಿನ ತೊಗೊಳ್ಳಿ, ಪರವಾಗಿಲ್ಲ. ಹಾಗೆ ಒಳಗಡೆ ಫುಡ್ಗಳೆಲ್ಲ ಸೌಲಭ್ಯಗಳು ಇದೆ. ಎಲ್ಲ ತರಹ ತಿಂಡಿ ತಿನಿಸುಗಳು ನಿಮಗೆ ಲಭ್ಯವಿದೆ. ಆದರೆ ಒಂದಕ್ಕೊಂದು ಡಬಲ್ ರೇಟು, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನೀವೇನಾದರೂ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ ಅಂತಂದರೆ ಏನಾದರೂ ತಿನ್ನೋದಕ್ಕೆ ಮನೆಯಿಂದನೇ ಪ್ರಿಪ್ರೇಷನ್ ಮಾಡ್ಕೊಬಂದರೆ ತುಂಬ ಒಳ್ಳೆಯದು. ನಮಗೆ ಇವಾಗ ಟೋಟಲ್ ಆಗಿರುವಂತಹ ಖರ್ಚು ಪಾರ್ಕಿಂಗಿಗೆ 200, ಎಂಟ್ರಿ ಫೀಸ್ 300 ಮತ್ತು ಗಾಡಿಗೆ 300 ರೂಪೀಸ್, ಇಷ್ಟು ಖರ್ಚಾಗಿದೆ, ಓಕೆನಾ? ಮತ್ತು ಒಳಗಡೆ ನಾವು ಯಾವುದೇ ತರಹದ ತಿಂಡಿ ತಿನಿಸುಗಳನ್ನು ತೊಗೊಂಡಿಲ್ಲ. ಕೇಳಿದ್ವಿ, ಎನ್ಕ್ವೈರಿ ಮಾಡಿದ್ವಿ ಎಷ್ಟಾಗುತ್ತೆ ಅಂಥೇಳಿ. ತುಂಬ ದುಬಾರಿ ಅಂತ ಅನ್ನಿಸ್ತು. ಬೇಡ, ಹೋಟೆಲಿಗೆ ಹೋದರೆ ಇದೇ ದುಡ್ಡಿಗೆ ಒಳ್ಳೆ ಚೆನ್ನಾಗಿ ಊಟ ಗೀಟ ಮಾಡ್ಕೊಂಡು ಮನೆಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಬಂದು ಹೋಟೆಲಿಗೆ ಹೋಗಿ ಒಳ್ಳೆ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ.
ನೋಡಿ, ಇದನ್ನೊಂದು ಗಮನದಲ್ಲಿರಲಿ. ಓಕೆನಾ? ಥ್ಯಾಂಕ್ ಯು. ಈ ಕಡೆ ಇಲ್ಲೇ ಅಲ್ಲೇ ಹೋಗ್ಬೇಕು. ಇಲ್ಲಿ ಜಾಗ ಇಲ್ಲ, ಇಲ್ಲಿ ಹೋಗಕ್ಕಾಗಲ್ಲ. ಇಲ್ಲಪ್ಪ, ನೋಡ್ರಿ ಹೋಗೋಣ ಅಲ್ಲೇ. ಪಾರಿವಾಳಗಳು ನೋಡಿ, ಎಷ್ಟು ಪಾರಿವಾಳಗಳಿದೆ. ಆದರೆ ನಾನು ಇಲ್ಲಿ ತನಕ ಈ ಕಲ್ಲನ್ನು ಹತ್ತಿದ್ದೀನಿ, ಎಲ್ಲೂ ಕೂಡ ಸ್ಲಿಪ್ ಆಗಿಲ್ಲ. ಮೋಸ್ಟ್ಲಿ ಈ ಮಳೆಗಾಲದಲ್ಲಿ ಕಲ್ಲು ಜಾರ್ತಾ ಇಲ್ಲ ಅದು. ಮತ್ತು ನಾನು ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ. ತುಂಬ ಸ್ಲಿಪ್ ಆಗಬೇಕಾಗಿತ್ತು, ಬಟ್ ಸ್ಲಿಪ್ ಆಗಿಲ್ಲಪ್ಪ. ಅದೇ ಆಶ್ಚರ್ಯ. ನೋಡ್ಕೊಂಬಿಡಿ ಲಾಸ್ಟ್ ವ್ಯೂ. ಮಳೆ ಬಂದರೆ ಪಿಕ್ಚರ್ ಔಟ್ ಆಗುತ್ತೆ. ಮಳೆ ಬಂದರೆ ನೋಡು ನಂಗೆ ಗೈಸ್, ಫೈನಲಿ ನಾವು ಹೊರಡ್ತಾ ಇದ್ದೀವಿ ನೋಡಿ, ಎಕ್ಸಿಟ್ ಗೇಟ್.